ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬ್ಯಾಗ್ನಾಗ ಏನ್ ತುಂಬಿಕೊಂಡಿಲ್ಲ ಹಂಗಾರ? ಸರಿ, ಹಂಗಾರ ನನ್ ಜೋಡಿ ಬರ್ರಿ. ನಾನು ಅದ್ರಾಗ ಒಂದಿಷ್ಟು ರೊಕ್ಕ ಇಟ್ಟು ಕಳಿಸ್ತೀನಿ. ಅದ್ರಾಗ ಬಂದಿರೋ ಬಡ್ಡಿ ರೊಕ್ಕದಾಗ ನೀವು ಜೀವನ ಮಾಡ್ಬೋದು. ಪಾಪ ಹೆಣ್ಮಕ್ಳು ಎಷ್ಟು ದಿನ ಅಂತ ಕೂಲಿ ನಾಲಿ ಮಾಡ್ತೀರಿ? ಅಯ್ಯೋ ಸರ್, ನಿಮ್ ದಮ್ಮಯ್ಯ ನಮ್ಮನ್ ಬಿಟ್ಬಿಡಿ ಸರ್, ನಾವ್ ಹೋಗ್ತೀವಿ. ಇನ್ನು ಮುಂದೆ ನೀವೇನ ಮಾತಾಡ್ಬೇಕಂತಿದ್ರು ನನ್ನ ಸ್ಟೇಷನ್ಗೆ ಬಂದು ಮಾತಾಡ್ರಿ ಮೇಡಮ್ ಅವ್ರ. ಸುಜಾತ ಅವ್ರ ಕರ್ಕೋರಿ ಇವ್ರನ್ನ. ಬರಿ ಬರಿ ಬರಿ. ಇನ್ಸ್ಪೆಕ್ಟರ್ ಅಣ್ಣ, ಅಮ್ಮ ನಡೀರಿ. ಅಯ್ಯೋ ನಡೀರಿ. ಇದೇನೆ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗಾತು. ಕರ್ಕೊಂಡೋಗಮ್ಮ ಅವ್ರನ್ನ. ಏಯ್, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಡೀರಮ್ಮ ಒಳಗಡೆ. ಒಂದ್ ನಿಮಿಷ ಇರವ. ನಿಮ್ಮಿಬ್ರು ಕೃಪಾ ಕಟಾಕ್ಷದಿಂದ ನಾನು ಇಲ್ಲಿವರೆಗೂ ಬರಂಗಾಯ್ತು. ಬೆಂಕಿಗೆ ತುಪ್ಪನೂ ಸುರಿದು ನೀರು ಹಾಕಿ ಏನು ಗೊತ್ತಿಲ್ದೇ ಇರೋರಂಗೆ ಆಹಾಹಾ ಏನ್ ಸಂದಕ್ ನಾಟಕ ಮಾಡ್ತಿದ್ದೀರೋ. ಅವ್ರ ನಾಟಕ ಮಾಡ್ತಿಲ್ಲ ಅಮ್ಮ, ನಮ್ಮಿಬ್ರನ್ನ ಸಿಕ್ಕಾಕ್ಸ್ಬೇಕು ಅನ್ನೋದೇ ಇವರಿಬ್ರು ಸಂಚು. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದ ಅನ್ನೋಂಗ್ ನಿಂತಿದ್ದಾರೆ. ಸಂಚು ಮಾಡ್ತಿರೋದು ನಾವಲ್ಲ, ಅದಕ್ಕೆ ಹೆಸರುವಾಸಿನೇ ನೀವು. ನನಗನ್ಸೋ ಪ್ರಕಾರ ಪೊಲೀಸ್ನವರು ಇವಾಗ ಸರಿಯಾದ ದಾರಿಲಿ ವಿಚಾರಣೆ ಮಾಡ್ತಿದ್ದಾರೆ. ಏನೇ ಸರಿಯಾದ ದಾರಿಲಿ ನಡೀತಾ ಇರೋದು? ನಿನ್ ಗಂಡನ್ ತಲೆ ಗಂಟಿದ್ ಮಸಿನ ನಮ್ ತಲೆ ಗಂಟ್ಸಕ್ ನೋಡ್ತಾ ಇದ್ಯಾ? ಅದ್ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯೋಳಿವ್ನಿ ಅಮ್ಮ, ಈ ಜ್ಯೋತಿ ಅನುಮಾನ ಪಟ್ಟಂಗೆ ಶಿವಣ್ಣನ್ ಸಾಯಿಸಿರೋದೇ ಇಂದ್ರ ಮಾವ. ಅದೇ ಸತ್ಯ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅದ್ ಸಾಬೀತ್ ಕೂಡ ಆಗತ್ತೆ. ಅವಾಗ ನೀವಿಬ್ರು ಆಡ್ತಿರೋ ಎಲ್ಲಾ ನಾಟಕಕ್ಕೂ ಅಂತ್ಯ ಬೀಳತ್ತೆ. ಸರಿ ಬಿಡಮ್ಮ, ಇಡೀ ಊರ್ಗೆ ಉತ್ತಮರು ನೀವೇ, ಊರ್ನ ಉದ್ಧಾರ ಮಾಡ್ತಿರೋರು ನೀವೇ. ಈಗ ಹೆಂಗಿದ್ರು ಬಂದಿದ್ದೀರಲ್ಲ, ಎಲ್ಲ ಮುಂದೆ ಗೊತ್ತಾಗುತ್ತೆ ಬಿಡಿ. ಅದ್ ಸರಿ, ಪೊಲೀಸ್ನವರು ನಿಮ್ನ ಸ್ಟೇಷನ್ಗೇನೋ ಕರ್ಕೊಂಡ್ ಬಂದವ್ರೆ, ಜೊತೆಗ್ ಬ್ಯಾಗ್ ಯಾಕೆ ತಂದಿದ್ದೀರಾ? ಹೌದು, ಸ್ಟೇಷನ್ಗೆ ಬರ್ಬೇಕಾದ್ರೆ ಯಾರು ಬ್ಯಾಗ್ ಹಿಡ್ಕೊಂಡ್ ಬರಲ್ಲ. ನೀವ್ಯಾಕೆ ಹಿಡ್ಕೊಂಡ್ ಬಂದಿದ್ದೀರಾ?